ನೆಲಕ್ಕೆ ಬಡಿಯೇ ನೆಲಕ್ಕೆ ಕಮಲ ನಯನೆ ನಿನದೆ ಸ್ಮರಣೆ ಮರಳಿ ಮರಳಿ ಹಿಡಿದಿದೆ ಸಮಯ ಅರಳಿ ಅರಳಿ ತುದಿಯಲಿ ಪ್ರಣಯ ತುದಿಯಲಿ ಪ್ರಣಯ ಅರಳುವ ಸಮಯ ಮೆಲ್ಲಗೆ ನಗುವನು ತಾರೆ ತಾವರೆ ಅರಳಿದೆ ನೋಡಿರೆ ತಾವರೆ ಅರಳಿದೆ ನೋಡಿರೆ ತಾವರೆ ಅರಳಿದೆ ನೋಡಿರೆ ತಾವರೆ ಕಂಗಳ ನೋಡಿರೆ ತಾವರೆ ಕಂಗಳ ನೋಡಿರೆ ಮರಳಿ ಮರಳಿ ಹಿಡಿದಿದೆ ಸಮಯ ಅರಳಿ ಅರಳಿ ತುದಿಯಲಿ ಪ್ರಣಯ ತಾವರೆ ಅರಳಿದೆ ನೋಡಿರೆ ತಾವರೆ ಅರಳಿದೆ ನೋಡಿರೆ ತಾವರೆ ಅರಳಿದೆ ನೋಡಿರೆ ತಾವರೆ ಶುಭ ಸಂಜೆ. ನಮಸ್ಕಾರ ಕನ್ನಡಿಗರೇ. ಉಗಾದಿ 2026ರ ಸಂಭ್ರಮಕ್ಕೆ ಸ್ವಾಗತ. ನಮ್ಮ ಕರ್ನಾಟಕ ವೈವಿಧ್ಯಮಯಕ್ಕೆ ಹೆಸರುವಾಸಿ. ಇಂದು ನಮ್ಮ ತಂಡದಿಂದ ಕರ್ನಾಟಕದ ವಿಭಿನ್ನ ಸೀರೆ ಉಡುವ ವಿಧಗಳ ಪ್ರದರ್ಶನ ಮಾಡುತ್ತಿದ್ದೇವೆ. ಮೊದಲಿಗೆ ವೀಣಾ ಅವರಿಂದ ಹಾಲಕ್ಕಿ ಒಕ್ಕಲಿಗ ಶೈಲಿಯ ಪ್ರದರ್ಶನ. ಹಾಲಕ್ಕಿ ಒಕ್ಕಲಿಗ ಎಂಬುದು ಉತ್ತರ ಕರ್ನಾಟಕದ ಅಂಕೋಲಾ, ಕಾರವಾರ ಮತ್ತು ಹೊನ್ನಾವರದ ಸುತ್ತಮುತ್ತಲಿನ ಸ್ಥಳೀಯ ಮತ್ತು ಕೃಷಿ ಬುಡಕಟ್ಟು ಜನಾಂಗದ ಉಡುಗೆ ಶೈಲಿ. ಕೀರ್ತಿ ಅವರಿಂದ ಭೂತರಾಯ ಶೈಲಿಯ ಪ್ರದರ್ಶನ. ಭೂತರಾಯ ಎಂಬುದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸೀರೆ ಉಡುವ ಶೈಲಿಯಾಗಿದ್ದು, ನಿರ್ದಿಷ್ಟವಾಗಿ ಬೀದರ್ ಮತ್ತು ಕಲಬುರಗಿ ಪ್ರದೇಶಗಳೊಂದಿಗೆ ಸಂಬಂಧ ಹೊಂದಿದೆ. ಇದು ಕೇವಲ ಫ್ಯಾಷನ್ ಶೈಲಿಯಲ್ಲ, ಆದರೆ ಭೂತಾರಾಧನೆ ಮಾಡುವವರು ಧರಿಸುವ ಕ್ರಿಯಾತ್ಮಕ ಧಾರ್ಮಿಕ ನಿಲುವಂಗಿಯಾಗಿದೆ. ಸುಷ್ಮಾ ಅವರಿಂದ ಕಚ್ಚೆ ಶೈಲಿಯ ಪ್ರದರ್ಶನ. ಕಚ್ಚೆ ಸೀರೆಯು ಇತಿಹಾಸದಲ್ಲಿ ಬೇರೂರಿರುವ ಸಾಂಪ್ರದಾಯಿಕ 9 ಗಜಗಳ ಸೀರೆ. ಈ ಶೈಲಿ ಇಂದಿಗೂ ವ್ಯಾಪಕವಾಗಿ ಕೃಷಿ ಕೆಲಸ ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಕಾಣಬಹುದಾಗಿದೆ. ತೇಜು ಅವರಿಂದ ಕೊಡಗು ಶೈಲಿಯ ಪ್ರದರ್ಶನ. ಕೊಡಗು ಸೀರೆ ಕರ್ನಾಟಕದ ಸಾಂಪ್ರದಾಯಿಕ ಕೊಡವ ಸಮುದಾಯ ಶೈಲಿ ಆಗಿದ್ದು, ಹಿಂಭಾಗದಿಂದ ನೆರಿಗೆ ಮತ್ತು ಹಿಂಭಾಗದಿಂದ ಮುಂಭಾಗಕ್ಕೆ ಪಲ್ಲುಗಳಿಗೆ ನಿರೂಪಿಸಲ್ಪಟ್ಟಿದೆ. ಈ ಶೈಲಿ ಬೆಟ್ಟ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಲು ಬಲು ಸೂಕ್ತವಾಗಿದೆ. ಸಹನಾ ಅವರಿಂದ ಯಕ್ಷಗಾನ ಕಸೆ ಶೈಲಿಯ ಪ್ರದರ್ಶನ. ಯಕ್ಷಗಾನ ಕಸೆ ದಕ್ಷಿಣ ಮತ್ತು ಕರಾವಳಿ ಕರ್ನಾಟಕ ಯಕ್ಷಗಾನ ರಂಗಭೂಮಿಯ ಮಹಿಳಾ ಪಾತ್ರಧಾರಿಗಳು ಧರಿಸುತ್ತಾರೆ. ಇದನ್ನು ಪಾರ್ವತಿ ಕಸೆ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಕಲಾತ್ಮಕವಾಗಿ ಪ್ರದರ್ಶನ